ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಇವತ್ತು ಪುಟ್ಟದಾಗಿ ಒಂದು ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ಒಂದು 4 to 5 ಐಟಮ್ಸ್ ತರಿಸ್ಕೊಂಡಿದ್ದೆ. ಸೊ ಅದನ್ನ ಹಾಲ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಏನಿದೆ ಅಂತ ನೋಡೋಣ. ಇದು ಇಯರಿಂಗ್ಸ್ ಆಯ್ತಾ, ಒಂದು 4-5 ಇಯರ್ಸ್ ಇಯರಿಂಗ್ಸ್ ಅಂತ ಅನ್ಸುತ್ತೆ. ನನಗೆ 200-180 ಎಷ್ಟು ಕಾಸ್ಟ್ ಆಯ್ತು. ಅಂಡ್ ಎಲ್ಲಾನು ಚೆನ್ನಾಗಿದೆ, ಯೂನಿಕ್ ಆಗಿದೆ. ಫುಲ್ ಟ್ರೆಂಡಿಂಗ್ ಅಲ್ವಾ ಇವಾಗ ಕೊರಿಯನ್ ಇಯರಿಂಗ್ಸ್ ಎಲ್ಲಾನು. ಸೊ ಹಂಗಾಗಿ 4 ಇಯರಿಂಗ್ ಸೆಟ್ ಬರುತ್ತೆ ಇದರಲ್ಲಿ. ಫಸ್ಟ್ ಬಂದು ಈ ತರ ಇದೆ, ಅಂಡ್ ಸೆಕೆಂಡ್ ಬಂದು ಹಾರ್ಟ್ ಎಂದು, ಅಂಡ್ ಥರ್ಡ್ ಬಂದು ಈ ತರ ಸ್ಟಡ್. ಬಟ್ ನಿಮ್ಗೆ ಇದೇನಂದ್ರೆ ಈ ಒಂಥರ ಶೈನಿಂಗ್ ಬರುತ್ತೆ ಗೊತ್ತಾ, ಆ ತರ ಗ್ಲೇರ್ ಆಗತ್ತೆ. ಅಂಡ್ ನೆಕ್ಸ್ಟ್ ಬಂದು ಫ್ಲವರ್ ಇಯರಿಂಗ್ಸ್. ಚೆನ್ನಾಗಿದೆ ಅಲ್ಲ ಈ ಫ್ಲವರ್ ಇಯರಿಂಗ್ಸ್ ಒಂಥರ. ಓಕೆ, ಇದು ಫಸ್ಟ್ ಪರ್ಚೇಸ್. ಸೆಕೆಂಡು ಓಕೆ, ಇದು ಬಂದು ನೆಕ್ ಪೀಸ್. ಈ ತರ ನನ್ನ ಹತ್ರ ಇತ್ತು, ಬಟ್ ಎಲ್ಲಿ ಮಿಸ್ ಮಾಡ್ಕೊಂಡೆ ಅಂತ ಗೊತ್ತಿಲ್ಲ. ಓಕೆನಾ, ಬಟ್ ಹಾಗಾಗಿ ಇನ್ನೊಂದು ತರ್ಸ್ಕೊಂಡೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ, ಸಕಲಾಗಿ ಕಾಣುತ್ತೆ. ಅದೇ ದಿನ ಅಂತೂ ಹಾಕಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಇದೆಲ್ಲ ಯೂಸ್ ಆಗತ್ತೆ. ಹಾಗಾಗಿ ಇದನ್ನ ತರ್ಸ್ಕೊಂಡಿದ್ದು ನಾನು. ಸೊ ಇದು ನನ್ನ ಸೆಕೆಂಡ್ ಪರ್ಚೇಸ್. ಅಂಡ್ ಥರ್ಡ್ ಬಂದು ನನ್ನ ಫೋನ್ ಚಾರ್ಜರ್ಗೆ ಹೇಳ್ಬಿಟ್ಟು ತರ್ಸ್ಕೊಂಡಿದ್ದು. ಹಳೆ ಫೋನ್ ಚಾರ್ಜರ್ ನನ್ನ ಹತ್ರ ಇಲ್ಲ ಇವಾಗ, ಅದಕ್ಕೆ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ಇದನ್ನ ತರ್ಸ್ಕೊಂಡೆ. ಅಷ್ಟು ಕ್ಯೂಟ್ ಆಗಿದೆ ನೋಡಿದ್ದು. ಅದ್ರೊಟ್ಟಿಗೆ ಈ ತರ ಬಂದಿದೆ. ಇದೊಂದು ವೈರ್ ಕೊಟ್ಟಿದ್ದಾರೆ ಆಯ್ತಾ, ಅದನ್ನ ನಾವು ಸುತ್ಕೋಬೇಕು. ಆಕ್ಚುಲಿ ಇದ್ರದ್ದು ತುಂಬಾ ಈಸಿ ಟ್ರಿಕ್, ಬೇಗ ಒಂದು 2-3 ಮಿನಿಟ್ಸ್ ಅಲ್ಲೆಲ್ಲ ಸುತ್ಬಿಡ್ಬೋದು. ನಾನು ತೋರಿಸ್ತೀನಿ ನಿಮ್ಗೆ ಅಂತ. ಬಟ್ ಆಲ್ರೆಡಿ ಸುತ್ತಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ, ಇವಾಗ ತೋರಿಸಲ್ಲ. ಇದೊಂದು ಕ್ಯೂಟ್ ಲಿಟಲ್ ಈ ತರ ಬಂದಿದೆ. ನನ್ನ ಕೈ ಬೆರಳುಗಳನ್ನ ಇಗ್ನೋರ್ ಮಾಡಿ, ಯಾಕೆಂದ್ರೆ ನೇಲ್ ಪಾಲಿಶ್ ಹಾಕಿ ತೆಗ್ಬಿಟ್ಟಿದೆ, ಅದಕ್ಕೆ ತುಂಬಾ ಗಬ್ಬ ಕಾಣ್ತಿದೆ. ಸೊ ಇದೊಂದು ಕ್ಯೂಟ್ ಆಗಿ ಬಂದಿದೆ ಅಲ್ಲ. ಇದು ಚಾರ್ಜರ್ಗೆ. ನೆಕ್ಸ್ಟ್ ವ್ಲಾಗ್ಸ್ ಅಲ್ಲಿ ಯಾವಾಗಾದ್ರೂ ನಿಮ್ಗೆ ಅದನ್ನ ಹಾಕೋದ್ ತೋರಿಸ್ತೀನಿ. ಇಟ್ಸ್ ವೆರಿ ಈಸಿ ಆಯ್ತಾ. ಜಸ್ಟ್ ಈ ತರ ಹೋಲ್ಡ್ ಮಾಡಿ ರೊಟೇಟ್ ಮಾಡ್ತಿದ್ರೆ ಕ್ವಿಕ್ ಆಗಿ ಅದು ಆಗ್ಬಿಡತ್ತೆ. ಫಸ್ಟ್ ನನಗೆ ಗೊತ್ತಿಲ್ವಲ್ಲ, 15-20 ನಿಮಿಷ 30 ನಿಮಿಷ ತಗೊಳ್ತಿತ್ತು ಅದನ್ನ ಒಂದು ಸುತ್ತೋದಿಕ್ಕೆ. ಜಸ್ಟ್ ಈ ತರ ಹೋಲ್ಡ್ ಮಾಡ್ಕೊಂಡು ಹಿಂಗೆ ನೀವು ಸುತ್ತಾ ಹೋದ್ರೆ ಅದು ಕ್ವಿಕ್ ಆಗಿ ಮುಗ್ದೋಗುತ್ತೆ. ಸೊ ಇದು ನನ್ನ ಥರ್ಡ್ ಪರ್ಚೇಸ್. ಅಂಡ್ ನೆಕ್ಸ್ಟ್ ಬಂದು ಟಾಪ್. ನೀವು ಆಸೆಲ್ ನೋಡಿರ್ತೀರಾ, ಅಂಡ್ ನಾನು ಹಾಕೊಂಡಿರೋದನ್ನ ನೋಡಿರ್ತೀರಾ. ಬ್ಲೂ ಕಲರ್ ಟಾಪ್ ಅಂತ ಹಾಕಿದ, ಅದನ್ನೇ ಬೇರೆ ಕಲರ್ ಅಂದ್ರೆ ಗ್ರೀನ್ ಕಲರ್ ತರ್ಸ್ಕೊಂಡೆ. ಬಾಟಲ್ ಗ್ರೀನ್ ಕಲರ್ ಅಲ್ಲಿ. ಆಕ್ಚುಲಿ ಸ್ವಲ್ಪ ವೇಟ್ ಗೇನ್ ಆಗ್ಬಿಟ್ಟಿದೀನಿ ಆಯ್ತಾ, ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ತರ್ಸ್ಕೊಂಡೆ. ಚೆನ್ನಾಗ್ತೀನಿ. ಯಸ್, ಐ ಥಿಂಕ್ ದಿಸ್ ಫಿಟ್ಸ್ ಮೀ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ತಗೊಂಡು ಬಂದು ಮೀಡಿಯಂ ಅಂತ, ಸ್ವಲ್ಪ ಟೈಟ್ ಇತ್ತು ನನಗೆ. ಇದು ಎಲ್ಲೆಲ್ಲಿ ತಗೊಂಡಿದ್ದು ನಾನು, ಇದೇನು ಮೆನ್ಷನ್ ಮಾಡಿಲ್ಲ, ಬಟ್ ನಾನು ಎಲ್ಲೆಲ್ಲಿ ತಗೊಂಡಿದ್ದು ಡೆಫಿನೆಟ್ಲಿ ನನಗೆ ಆಗುತ್ತೆ. ಸೊ ಈ ಕಲರ್ ಅಲ್ಲಿ ತರಿಸ್ಕೊಂಡೆ. ಸ್ಪೆಷಲಿ ಈ ತರ ಹ್ಯಾಂಡ್ಸ್ ನಮ್ಗೆ ಸಖತ್ ಇಷ್ಟ ಆಗುತ್ತೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ತರಿಸ್ಕೊಂಡು. ಇದು ಒಂದು ನಮ್ಮ ಹತ್ರ ನಮ್ಗೆ ಟ್ಯಾಗ್ ಮಾಡಕ್ ಸಾಧ್ಯ, ಯಾಕಂದ್ರೆ ಇದು ಫ್ಲಿಪ್ಕಾರ್ಟ್ ಇದೆ. ಮೀಶೋದು ಆಪ್ಷನ್ ಇಲ್ಲ ಟ್ಯಾಗ್ ಮಾಡಕ್ಕೆ. ಸೊ ಐಮ್ ಸಾರಿ. ಇದು ನನ್ನ ನೆಕ್ಸ್ಟ್ ಪರ್ಚೇಸ್. ಹಾಕೊಂಡು ತೋರಿಸಿ ಅಂತ ಮಾತ್ರ ಹೇಳ್ಬಿಟ್ಟಿದೆ ಇವತ್ತು. ನೆಕ್ಸ್ಟ್ ಆಸೆಗೆ ತರಿಸ್ಕೊಂಡಿರೋದು ನಾನು ಇದನ್ನು ಕೂಡ. ಕಟ್ ಮಾಡ್ಬಿಟ್ಟೆ, ಗೊತ್ತಾಗಲ್ಲ. ಕಟ್ ಮಾಡ್ಬಿಟ್ಟೆ. ಬಟ್ಟೆ ಚೆನ್ನಾಗಿದೆ. ಓಕೆ, ಈ ತರ ಇದೆ ಗಾಯ್ಸ್. ಇಟ್ಸ್ ವೆರಿ ನೈಸ್, ಚೆನ್ನಾಗಿ ಕಾಣುತ್ತೆ. ಈ ತರ ಸ್ಲೀವ್ಸ್ ಎಲ್ಲ ನಂಗೆ ಸಕ್ಕತ್ ಇಷ್ಟ ಆಗುತ್ತೆ. ಅದಕ್ಕೆ ಇದ್ರದ್ದು ಫೋಟೋ ಅಟ್ಯಾಚ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಇದು ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಫ್ಯಾಬ್ರಿಕ್ ಕೂಡ ಚೆನ್ನಾಗಿದೆ. ಅಂಡ್ ಹಿಂದ್ಗಡೆ ನಿಮಗೆ ಈ ತರ ಕಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನನ್ನ ಹೈಟ್ಗೆ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ, ಬಟ್ ಚೆನ್ನಾಗಿದೆ. ನಾನು ಮೀಡಿಯಂ ಸೈಜಲ್ಲಿ ತರಿಸ್ಕೊಂಡೆ ಅಂತಂದ್ರೆ ಇವಾಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದೀನಿ ಅಲ್ವಾ. ದಪ್ಪ ಅಲ್ಲ, ವೆಯ್ಟ್ ಗೇನ್ ಆಗಿದ್ದೀನಿ, ಹೆಲ್ದಿ ಆಗ್ಬಿಟ್ಟಿದ್ದೀನಿ. ಯಾಕಂದ್ರೆ ಒಂದು ತಿಂಗಳಿಂದ ನಿಮ್ದೇ ಇದ್ದೀನಿ, ಏನು ಟಾರ್ಚರ್ ಇಲ್ಲದೆ, ಏನು ಸಮಸ್ಯೆಗಳಿದೆ, ಆರಾಮಾಗೆ ಇದ್ದೀನಿ ಅಲ್ವಾ. ಅದಕ್ಕೆ ದಪ್ಪ ಆಗ್ಬಿಟ್ಟಿದ್ದೀನಿ. ಯು ಡೋಂಟ್ ಬಿಲೀವ್, 10 kg ಜಾಸ್ತಿ ಆಗಿದ್ದೀನಿ ಇವನು, 10 kg. ಸೊ ಇದು 5th ಪರ್ಚೇಸ್ ಐ ಥಿಂಕ್, ಇಲ್ಲ 4th ಪರ್ಚೇಸ್ ಐ ಥಿಂಕ್. ನನ್ನ ಹೈಟಿಗೆ ಆಗುತ್ತೆ. ಇದ್ರದ್ದು ಫೋಟೋ ಅಟ್ಯಾಚ್ ಮಾಡ್ತೀನಿ ಗೈಸ್, ಸೊ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಗೊತ್ತಾಗೋದಕ್ಕೆ. ನಾನು ಹಾಕೊಂಡು ನಿಜವಾಗ್ಲೂ ತೋರ್ಸಕ್ಕಂತೂ ಆಗಲ್ಲ ಈಗ ಸದ್ಯಕ್ಕೆ, ಯಾಕಂದ್ರೆ ಕತ್ಲೆ ಆಗ್ತದೆ. ಏನೋ ಮತ್ತು ಮಳೆ ಬರೋ ತರ ಆಗಿದೆಯಪ್ಪ, ಅದೇನಂತ ಗೊತ್ತಿಲ್ಲ. ಮೈಕ್ ನಾ ಇಲ್ಲಿ ಹಾಕೊಂಡೆ, ಅದು ಕ್ರಿಕ್ ಅಂತಿದ್ದಂದ್ರೆ ನಾನು ಅಲ್ಲಾಡೋದು ಸೌಂಡ್ ಎಲ್ಲ ಮಾಡ್ತಿದ್ದೆಲ್ವಾ, ಅದಕ್ಕೆ ಇಲ್ಲಿ ಟ್ರೈಪಾಡಿಗೆ ಹಾಕ್ತೀನಿ.
ಇಲ್ಲಿ ಹಾಕೊಂಡ್ರೆ ಹೆಂಗ್ ಕೇಳಿಸುತ್ತೆ ಒಂದ್ ನಿಮಿಷ ನೋಡಿ. ಹಲೋ ಕೇಳಿಸಿದ್ಯಾ? ಈ ತರ ಕೇಳಿಸುತ್ತೆ. ಇಲ್ಲಿ ಹಾಕೊಂಡ್ರೆ ಒಂಥರ ಅರ್ಧಂಬರ್ಧ ಕೇಳಿಸೋ ತರ ಆಗತ್ತೆ. ಇಲ್ಲಿ ಬಿಡಿ, ಇಲ್ಲೇ ಇದೆ. ಇದು ಇನ್ನೂ ಚೆನ್ನಾಗಿ ಕೇಳಿಸಿದೆ ಅಂದ್ರೆ ನಾರ್ಮಲ್ ಆಗಿ ಕೇಳಿಸಿದೆ. ಸೊ ನೆಕ್ಸ್ಟ್ ಬಂದು ಸೇಮ್ ಇವಾಗ ಏನ್ ನೋಡಿದ್ರಿ ಅದೇ ತರ ಬಟ್ ಬೇರೆ ಕಲರ್ ಅಲ್ಲಿ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಬೇರೆ ಡಿಸೈನ್ ಇದೆ ಅಷ್ಟೇ, ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಬೇಕು. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ಇದೆಲ್ಲ ಆಲ್ಮೋಸ್ಟ್ 400 ಏನೋ ಅಷ್ಟೇ ಬಿದ್ದಿದ್ದು. ಚೆನ್ನಾಗಿದೆ. ವಾ, ಇದು ಇನ್ನೂ ಚೆನ್ನಾಗಿದೆ ಗಾಯ್ಸ್. ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಗಾಯ್ಸ್. ಓಕೆ, ನನ್ನ ಹೈಟ್ ಸ್ವಲ್ಪ ತುಂಡ ಆಗುತ್ತೆ ನನಗೆ, ಬಟ್ ಚೆನ್ನಾಗಿರುತ್ತೆ. ಈ ತರ ಇದೆ. ಇದ್ರದ್ದು ಫೋಟೋ ಅಟ್ಯಾಚ್ ಮಾಡ್ತೀನಿ. ಐ ಥಿಂಕ್ ಇದು ಹಿಂದ್ಗಡೆ, ಇದು ಫ್ರಂಟ್. ಎಸ್, ಸೊ ಈ ತರ ಇದೆ. ಹಿಂಗೆ ಬರತ್ತೆ ಇಲ್ಲಿ ಡಿಸೈನ್. ಹಿಂಗೆ ಕಟ್ಸ್ ಎಲ್ಲ ಏನು ಇಲ್ಲ ಇದಕ್ಕೆ, ಪೂರ್ತಿ ಹಂಗೆ ಇರೋದ್ರಿಂದ ಕಟ್ಸ್ ಎಲ್ಲ ಏನಿಲ್ಲ. ಇದು ಫೋಟೋ ಅಟ್ಯಾಚ್ ಮಾಡ್ತೀನಿ ಆಯ್ತಾ. ಬಟ್ ನಾವು ಕೊಡೋ ಪ್ರೈಸ್ಗೆ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡಿ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದೊಂದು ಆಯ್ತಾ. ನೆಕ್ಸ್ಟ್ ಬಂದು ಬಟ್ಟೆನೇ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಕಟ್ ಮಾಡಿ ಮಾಡೋ, ಬಟ್ ಕಟ್ ಮಾಡಿ ಈ ತರ ತಗೊಳ್ಳೋದಿದೆ. ಜೊತೆ ಎಲ್ಲರೂ ಒಂಥರ ಫ್ರಾಕ್ ತರ ತರಿಸ್ಕೊಂಡಿದ್ದೀನಿ. ಇದು ವೆಬ್ಸೈಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ತು, ಬಟ್ ರಿಯಲ್ ಆಗಿ ಗೊತ್ತಿಲ್ಲ. ಈ ತರ ಇದೆ ಗಾಯ್ಸ್, ಈ ತರ ಇದೆ ಗಾಯ್ಸ್. ಈ ತರ ಸ್ಲೀವ್ಸ್ ನನ್ಗೆ ಯಾವ್ದಿದ್ರು ಇಷ್ಟ ಆಗುತ್ತೆ. ಇದು ಕೂಡ ನಾನು ಮೀಡಿಯಂ ಸೈಜ್ ಅಲ್ಲೇ ತರಿಸ್ಕೊಂಡಿದ್ದು. ಸ್ವಲ್ಪ ಬ್ರೈಟ್ ಕಲರ್ ಇತ್ತು ಆನ್ಲೈನ್ ಅಲ್ಲಿ ನೋಡಿದಾಗ, ಬಟ್ ಇದು ಸ್ವಲ್ಪ ಡಲ್ ಇದೆ. ಗ್ರೇಷ್ ತರ ಕಾಣ್ತಿದೆ ನಿಮಗೆ. ಇಲ್ಲ, ಸಿಮ್ ಎಕ್ಸಾಕ್ಟ್ ಕಲರ್ ಕಾಣ್ತಿದೆ ನನಗೆ. ಇಲ್ಲಿ ಏನ್ ಕಾಣ್ತಿದೆ ಅದೇ ಅಲ್ಲೂ ಕಾಣ್ತಿದೆ. ಬಟ್ ಬೇರೆ ಬೇರೆ ಫೋನ್ ಅಲ್ಲಿ ಹೇಗೆ ಕಾಣುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಇಟ್ ಇಸ್ ವೆರಿ ನೈಸ್. ಇದೆಲ್ಲಾನು ಆಲ್ಮೋಸ್ಟ್ 300 400 ಒಳಗಡೆ, ಆಲ್ಮೋಸ್ಟ್ 500 ಒಳಗಡೆ ಅಷ್ಟೇ, ಅದಕ್ಕೇನು ಜಾಸ್ತಿ ಇಲ್ಲ. ನಮ್ಮಪ್ಪ ಬೈತಾ ಇದ್ದಾರೆ, ಯಾಕಂದ್ರೆ ಹಾಲಲ್ಲಿ ಸ್ವಲ್ಪ ಗಲೀಜ್ ಮಾಡಿದ್ದೀನಿ, ರೂಮಲ್ಲಿ ಗಲೀಜ್ ಮಾಡ್ತಿದ್ದೀನಿ. ಇದೆಲ್ಲ ನತ್ಕೊಂಡು ಹಾಕದ್ ನಮ್ಮಪ್ಪ. ಸೊ ಇನ್ನೂ ಚೆನ್ನಾಗಿ ಬೈತಾರೆ. ನೆಕ್ಸ್ಟ್ ಏನಪ್ಪ ಇದು, ನೆಕ್ಸ್ಟು ಇದು Are you guys ready? It actually denim skirt. ಡೆನಿಮ್ ಸ್ಕರ್ಟ್ ಅಂತ ತರಿಸ್ಕೊಂಡಿದ್ದೀನಿ ಗೈಸ್. ಎಲ್ಲಿ ಹಾಕೊಳ್ತೀನಿ ಅಂತ ಗೊತ್ತಿಲ್ಲ, ಅದ್ರ ತರಿಸ್ಕೊಂಡಿದ್ದೀನಿ. ಪಕ್ಕ ಇದು ಆಗುತ್ತೆ ನನಗೆ. ನಾನು 32 ಸೈಜಲ್ಲಿ ಏನೋ ತರಿಸ್ಕೊಂಡಿದ್ದು, ಬಟ್ ಗೊತ್ತಿಲ್ಲ. ಲೂಸ್ ಅಂತೂ ಪಕ್ಕ ಆಗುತ್ತೆ, ಇಲ್ಲ ಆಗಬಹುದೇನೋ. ಬಟ್ ಅಲ್ಲಿ ವೇಸ್ಟ್ ಇಷ್ಟು ದುಡ್ಡಿಲ್ಲ, ಸಣ್ಣ ವೇಸ್ಟು. ಅದು ಹಿಂಗೆ ಬಂದು ಹಿಂಗಿದೆ. ಸೊ ಈ ಥರ ಇದೆ. ನನ್ನ ಪ್ರಕಾರ ನೀಕಿಂತ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ, ಚೆನ್ನಾಗಿದೆ. ಹಿಂದೆ ಈ ತರ ಕೊಟ್ಟಿರ್ತಾರೆ. ಸೊ ನಿಮಗೆ ಈ ಫಿಂಗರ್ಸ್ ಟೈಟ್ ಕೂದಲ ಹಾಕಿದ್ರೆ ಇದು ಎಲಾಸ್ಟಿಕ್ ಇರೋದ್ರಿಂದ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಹಾಕೊಳ್ಳೋದಿಕ್ಕೂ. ಸೊ ಲಾಸ್ಟ್ ಫ್ಲಿಪ್ಕಾರ್ಟ್ ಒಂದೇ ಒಂದು ತೋರಿಸ್ತೀನಿ. ನಿಜ ನಾನು ತರ್ಸ್ಕೋಬೇಕಾದ್ರೆ ಹೆಂಗಿರುತ್ತೆ ಏನೋ ಅಂತ ಅನ್ಕೊಂಡೆ, ಬಟ್ ಲಿಟ್ರಲಿ ಸಕ್ಕತ್ತಾಗಿದೆ, ಬಾಂಬ್ ಆಗಿದೆ. ನಾನು ಹಾಕೊಂಡು ಕೂಡ ನೋಡ್ಬಿಟ್ಟೆ, ನನಗೆ ಅದು ವೇಟ್ ಮಾಡೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಹಾಕೊಂಡು ನೋಡ್ಬಿಟ್ಟೆ. ಶರ್ಟ್, ಒಂಥರ ಶರ್ಟ್ ಆಯ್ತಾ, ಈ ತರ ಇದೆ. ಕಲರ್ ಈ ಕಲರಲ್ಲಿ ಇದೆ. ಡೋಂಟ್ ಬಿಲೀವ್, ಹಾಕೊಂಡು ನೋಡಿದೆ. ನಾನು ತಗೊಂಡು ಸೈಜ್ ಬಂದು 38 ಅಂತ ಇದೆ. ಪಕ್ಕ ಶಿಂಕ್ ಆಗುತ್ತೆ ವಾಶ್ ಮಾಡಿದ್ರೆ ಒಂದ್ಸತಿ. ಸಕ್ಕತ್ತಾಗಿದೆ ಆಯ್ತಾ. ನಿಮಗೆ ತುಂಬಾ ದೊಡ್ಡ ಅಂತ ಅನ್ನಿಸ್ತಿರ್ಬೋದು. ನಾನು ಹಾಕೊಂಡು ನೋಡಾಯ್ತು, ಕರೆಕ್ಟಾಗಿ ಫಿಟ್ ಆಗುತ್ತೆ. ಆದರೆ ಒಂದು 2 ಇಂಚಸ್ ಲೂಸ್ ಆಗುತ್ತೆ. ಅದೇ ವಾಶ್ ಮಾಡಿದ್ರೆ ಶಿಂಕ್ ಆಗುತ್ತೆ ಗೊತ್ತಾ. ಫಿಟ್ ಆಗಿರುತ್ತೆ. ಒಂದು ಜೀನ್ಸ್ ಮೇಲೆ ಇದನ್ನ ಹಾಕೋದಿಲ್ಲ, ಫಾರ್ಮಲ್ಸ್ ಮೇಲೆ ಹಾಕಿದ್ರೆ ಸಕ್ಕತ್ತಾಗಿದೆ. ನೀವೇನಾದ್ರೂ ಆಫೀಸ್ ಏನಾದರೂ ಹೋಗ್ತಾ ಇದ್ರೆ ಯು ಶುಡ್ ಡೆಫಿನೆಟ್ಲಿ ಟ್ರೈ ದಿಸ್. ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ನಿಮಗೆ ಕಲರ್ಸ್ ಕೂಡ ಬರುತ್ತೆ ಆಯ್ತಾ. ಇದನ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಬೇಕಿದ್ರೆ ನೀವು ತಗೋಬಹುದು. ಸೊ ಐ ಥಿಂಕ್ ಎಲ್ಲ ಆಯ್ತು. ಇದೇ ವಿಶೋ ಹಾಲ್ ತುಂಬಾ ಕ್ಯೂಟ್ ಆಗಿ ಶಾರ್ಟ್ ಆಗಿತ್ತು ಅಂತ ಅನ್ಕೊಳ್ತೀನಿ. ಜಾಸ್ತಿ ಏನು ತರ್ಸ್ಕೊಳಕ್ ಹೋಗಿಲ್ಲ. ಯಾಕೆ ಇವತ್ತೇ ಮಾಡ್ಬಿಟ್ಟೆ ಅಂದ್ರೆ, ಇವತ್ತೇ ಫುಲ್ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಮಾಡ್ಬಿಟ್ಟೆ. 4-5 ಡೇಸ್ ನಾನು ಕೆಲಸನೇ ಮಾಡಿಲ್ಲ, ಯಾವ್ದು ವಿಡಿಯೋಸ್ ಮಾಡಿಲ್ಲ, ಬರೀ ಓದ್ಲಾ ಹೊಡೆದಿದ್ದೀನಿ ಮನೇಲಿ ಕೂತ್ಕೊಂಡು. ರೆಸ್ಟ್ ಮಾಡಿದ್ದೀನಿ, ಏನು ಕೆಲಸ ಮಾಡಿಲ್ಲ ಆಯ್ತಾ. ಏನು ಕೆಲಸ ಮಾಡಿಲ್ಲ, ಲಿಟ್ರಲಿ ಸೋಂಬೇರಿ ಸಿದ್ಧಿ ತರ ಆಗ್ಬಿಟ್ಟಿದ್ದೀನಿ. ನನಗೆ ಕೆಲಸ ಮಾಡ್ತಾ ಇರ್ಬೇಕು ಡೈಲಿ, ಅಂದ್ರೆ ಲೇಟ್ ಆದ್ರೂ ಪರವಾಗಿಲ್ಲ, ಕೆಲಸ ಮಾಡಬೇಕು. ಸೋಂಬೇರಿ ತರ ಇರೋಕ್ಕಾಗಲ್ಲ ನನಗೆ. ಸೊ ಐ ವರ್ಕ್ ಹಾರ್ಡ್. ಇವಾಗ 4 ಡೇಸ್ ಇಂದ ಏನೂ ಮಾಡಿದೆ, ಏನೋ ಒಂಥರ ಆಗ್ಬಿಟ್ಟಿದೆ. ಅದಕ್ಕೆ
ಅದಕ್ಕೆ ಇವಾಗಾಗಿದ್ದಾಗಿ ಒಂದು 4ರಿಂದ 5 ವಿಡಿಯೋ ಶೂಟ್ ಮಾಡೇ ಬಿಡೋಣ ಅಂತ 4 ವಿಡಿಯೋಸ್ ಕಂಪ್ಲೀಟ್ ಮಾಡಿದ್ದಾಯ್ತು. ಸೊ ಇದೆ ಇವತ್ತಿನ ಅಪ್ಡೇಟ್. ಮೀಶೋ ಹಾಲ್ ಇಷ್ಟೇ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಯಾವ್ದು ಲಿಂಕ್ ಎಲ್ಲ ಕೊಡೋಕ್ಕಾಗಲ್ಲ, ಅಂದ್ರೆ ಮೀಶೋದು ಬೇಕಿದ್ರೆ ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ತಗೋಬೋದು ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಮಾತ್ರ. ಬಟ್ ಡೋಂಟ್ ಮಿಸ್ ದಿಸ್. ನಾನು ಇದನ್ನ ಟ್ಯಾಗ್ ಮಾಡಿರ್ತೀನಿ, ಓಕೆನಾ? ಬಟ್ ಸಕ್ಕತ್ತಾಗಿದೆ. ಸೊ ಇದೇ ಇವತ್ತಿನ ಹಾಲ್. ತುಂಬಾ ಫಾಸ್ಟ್ ಆಗಿ ಮಾತಾಡಿದೆ ಅಂತ ಅನ್ಸುತ್ತೆ. ಅದೇ ನಾನು ಮಾತಾಡೋದನ್ನ ಏನ್ ಮಾಡ್ಲಿ. ಸೊ ಇದೇ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ.